ನಾನು ಎಲ್ಲ ಮಾತು ಕೊಡ್ತೀನಿ, ನನ್ನ ಮಾತು ನಡ್ಕೊಂತೀನಿ. ಇದುವರೆಗೂ ತಾಲೂಕಲ್ಲಿ ಕೊಟ್ಟಿರ್ತಕ್ಕಂಥ ಮಾತು ನನ್ ತಪ್ಪಿಲ್ಲ. ನಾನು ಎಲ್ಲ ಮಾತು ಕೊಡ್ತೀನಿ, ನನ್ನ ಮಾತು ನಡ್ಕೊಂತೀನಿ. ಇದುವರೆಗೂ ತಾಲೂಕಲ್ಲಿ ಕೊಟ್ಟಿರ್ತಕ್ಕಂಥ ಮಾತು ನನ್ ತಪ್ಪಿಲ್ಲ. ವಾಸನ ಬೇಡ ನನಗೆ, ಈ ರಾಜಕೀಯ ಬೇಡ, ಸವಾಸನ ಬೇಡ. ವಾಸನ ಬೇಡ ನನಗೆ, ಈ ರಾಜಕೀಯ ಬೇಡ, ಸವಾಸನ ಬೇಡ. ಕಿತ್ತಾಡಿ 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 ತರ್ತಾ ಇದೀನಿ. ಬೇರೆಯವ್ರ ತರ ಅಗ್ಬೆಟ್ ಮಚ್ಚ ಆಗ್ಬಿಟ್ಟಿದ್ರೆ ಇವತ್ತು ಇದು ನನ್ನ ತಂದೆ ತಾಯಿ ಹೇಳ್ಕೊಂಡಿರ್ತಕ್ಕಂಥ ವಿದ್ಯೆ ನನಗೆ ಇದು. ಬಂದು ಕೈ ಕೊಟ್ರು, ನಮ್ಗೆ ತುಂಬಾ ಖುಷಿ ಆಯ್ತು. ಎಲ್ಲೋ ಒಂದ್ ಕಡೆ ತುಂಬಾ ಖುಷಿ ಆಯ್ತು. ಹೋಗ್ಲಿ ಬಿಡಪ್ಪ, ಈ ಒಂದು ಮಾಡಿದ್ರೆ ಎಲ್ಲ ಒಂದ್ ಕಡೆ ಸೇರ್ಕೊಂಡಿದೀವಿ ಅಂತ ಖುಷಿ ಆಯ್ತು. ಈ ಒಂದು ಕೈ ಜೋಡಿಸಿದಾರಂತ ಖುಷಿ ಆಯ್ತು. ಈ ಕಾರ್ಯಕ್ರಮಕ್ಕೆ ಎಲ್ಲೋ ಒಂದ್ ಕಡೆ ಖುಷಿ ಆಯ್ತು. ಸೊ ನಾನು ಸಾಕಷ್ಟು ವಿಚಾರಗಳೆಲ್ಲ ನಾಯಕರು ಮಾತಾಡಿದ್ದಾರೆ. ಒಂದು 50 ಲಕ್ಷ ರೂಪಾಯಿ ಕಟ್ಟಡವನ್ನ ಪಶುಸಂಗೋಪನೆ ಒಂದು ಹೈಟೆಕ್ ಕಟ್ಟಡ ಕಟ್ಟಲಿಕ್ಕೆ ಏನು ಗೊಲ್ಲಳ್ಳಿಗೆ ಏನು ಜಿಲ್ಲೆಯಲ್ಲಿ 2 ಆಗಿತ್ತು, ಒಂದು ಈ ಕಡೆ ಕಿತ್ಕೊಂಡ್ಬಂದೆ, ಮುಂದಾಯ್ತು. ಸಾಕಷ್ಟು ವಿಚಾರಕ್ಕೆ ಬಂದಾಗ ವೇದಿಕೆ ನನಗಿದಲ್ಲ, ವೇದಿಕೆ ಒಂದು ಜವಾಬ್ದಾರಿ ಇದೆ. ಜವಾಬ್ದಾರಿ ಸುತೆ ಸಾಕಷ್ಟು ವಿಷಯಗಳನ್ನ ಮಾಧ್ಯಮ ಮುಂದೆ, ನಿಮ್ಮ ನಾಯಕರ ಮುಂದೆ, ನನ್ನ ಕಾರ್ಯಕರ್ತರ ಮುಂದೆ ಹೇಳ್ಕೊಳ್ತಕ್ಕಂಥ ಸಮಯ ತುಂಬಾ ದಿವಸ ಇಲ್ಲ. 25ನೇ ತಾರೀಕು ಆದ್ಮೇಲೆ ನಾನು ಕೂಡ ನಿಮ್ಮ ಹತ್ರ ತುಂಬಾ ಸಾಕಷ್ಟು ವಿಷಯಗಳನ್ನ ಮಾತಾಡ್ತೀನಿ. ಯಾಕಂದ್ರೆ ನೀವೆಲ್ಲ ಅನ್ಕೊಂಡಿರ್ಬೋದು ಶಾಸಕರಾಗ್ಬಿಟ್ಟವ್ರೆ, ಶಾಸಕರು ನೆಮ್ಮದಿಯಾಗಿದ್ದಾರೆ ಅಂತ. ಶಾಸಕನಾಗಿಂತ ಮುಂಚೆ ನೆಮ್ಮದಿಯಾಗಿದ್ದೆ, ಶಾಸಕನಾದ್ಮೇಲೆ ನೆಮ್ಮದಿ ಇಲ್ಲ. ನನ್ನ ನೋವನ್ನ ನೀವು ಅನ್ಕೊಂಡಿರ್ಬೋದು, ಎಮ್ಮೆಲ್ಲೆ ಜರನ್ ಪೋತಾಡಂತ. ಅದ್ರ ಹಿಂದೆ ಎಷ್ಟು ಕರಾಳ ದಿನಗಳಿದಾವೆ ಅಂತ ನಾನು ಇವತ್ತು ಹೇಳ್ಕೊಳಕ್ ಆಗಲ್ಲ. ವೇದಿಕೆ ಕೂಡ ಅಲ್ಲ ಇದು. ವೇದಿಕೆ ಹಾಕೊಂಡ್ರೆ ರಾಜಕೀಯ ಪಕ್ಷ ಆಗ್ಬಿಡ್ತದೆ. ಅದಕ್ಕೆ ನನ್ನ ಜವಾಬ್ದಾರಿನ 25 ತಾರೀಕು ಮುಗಿಸಿ ಆಮೇಲೆ ನಾನು ಹೇಳ್ಕೊಂತೀನಿ. ಯಾರ ಏನ್ ಕಷ್ಟ ಕೊಟ್ರು ಅಂತ ಹೇಳ್ಕೊಂತೀನಿ, ಯಾರ ಏನ್ ಕಷ್ಟ ಕೊಡ್ತಾರೆ ಅಂತ ಕೂಡ ಹೇಳ್ತೀನಿ. ಬೇರೆ ಪಕ್ಷದವರು ನಮ್ಗೆ ಕಷ್ಟ ಕೊಟ್ರೆ ಒಪ್ಕೊಳ್ಬಹುದು, ನನ್ನ ಪಕ್ಕದಲ್ಲಿದ್ದವ್ರು ಕಷ್ಟ ಕೊಟ್ರೆ ಹೇಳ್ಕೊಳಕ್ ಕಷ್ಟ ಆಗ್ತದೆ. ಸೊ ಅದರಿಂದ ನನ್ನ ಜವಾಬ್ದಾರಿ ಮುಗಿಸಿ ನಾನು ಮತ್ತೆ ಮಾತಾಡ್ತೀನಿ. ಏನಂತ ಮತ್ತೆ ಮಾತಾಡ್ತೀನಿ. ನಾನು ಯಾವತ್ತೊಂದು ಮಾತು ಕೇಳಿಲ್ಲ. ಅವ್ ಶಾಸಕರಾಗಿ 8 ವರ್ಷ ಆದ್ಮೇಲೆ ಒಂದು ಮಾತು ಕೇಳ್ತಾ ಇದ್ದ. ಆ ಮಾತು ನಡೆಸ್ಕೊಳ್ಳೋದು ಬಿಡ್ಕೊಳ್ಳೋದು ನಿಮಗ್ ಬಿಟ್ಟಿದ ವಿಷಯ. ನನಗೆ ಇದು ಸವಾಲಾಗಿದೆ. ಒಂದು ಪಕ್ಷದಲ್ಲಿದ್ದೀನಿ, ಪಕ್ಷದ ಒಂದು ಅಭ್ಯರ್ಥಿ ಆಗಿದ್ದೀನಿ, ಪಕ್ಷದ ಒಂದು ಶಾಸಕನಾಗಿದ್ದೀನಿ. ನನಗೊಂದು ಸವಾಲಾಗಿದೆ. ಇವತ್ತು ಸಾಕಷ್ಟು ವ್ಯಕ್ತಿ ನನ್ನ ಮೇಲೆ ಸವಾಲನ್ನು ಸ್ವೀಕಾರ ಮಾಡ್ತಾವ್ರೆ. ಇವತ್ತು ಪೂರ್ವಕ್ಕೆ ಕಾಡೇಪಲ್ಲಿ ನಾಗರಾಜ್ ಸರ್ ಅವ್ರನ್ನ, ಪಶ್ಚಿಮಕ್ಕೆ ಬಿ ಶಾಮೇಗೌಡ ಸರ್ ಅವ್ರನ್ನ ಹಾಕಿದ್ದೀನಿ. ಆಯ್ಕೆ ಮಾಡಿ, ಎಲ್ಲ ಸರಿ ಆಯ್ಕೆ ಮಾಡಿ, ದಯವಿಟ್ಟು ಗೆಲ್ಸ್ಕೊಡ್ತೀವಿ ಅಂತ ಇವತ್ತು ನನಗೆ ಮಾತು ಕೊಡಿ. ಯಾಕಂದ್ರೆ ನಾನು ಇವತ್ತವರೆಗೂ ಏನು ನಾನು ಕೇಳಿಲ್ಲ. ಗೆಲ್ಸ್ಕೊಡ್ತೀವಿ ಅಂತ ಮಾತು ಕೊಡಿ. ಬಹುಶಃ ಇವತ್ತೇನಾದ್ರೂ ಗೆಲ್ತೀವಿ, ಅದ್ರಲ್ಲಿ 2 ಮಾತಿಲ್ಲ. ಬರ್ತಕ್ಕಂಥ 2 ತಿಂಗಳಲ್ಲಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ. ಅದಕ್ಕೆ ದಿಕ್ಸೂಚಿ ಆಗ್ತದೆ. ನಾವೆಲ್ಲ ಗೆಲ್ಬೇಕು. ಸಾಕಷ್ಟು ಜನ ದೂರಿಂದ ಮಾತಾಡ್ತಾವ್ರೆ ಏನಂತಂದ್ರೆ ಈ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅಂತ. ಎಲ್ಲಿ ಒಗ್ಗಟ್ಟಿದೆಯೋ, ಎಲ್ಲಿ ಒಗ್ಗಟ್ಟಿದೆ ತೋರಿಸ್ತಕ್ಕಂಥ ದಿನ ಬಂದಿದೆ. ನಾನು ಒಂದು ಮಾತನ್ನ ಹೇಳಬಲ್ಲೆ, ಕೆಲವೊಬ್ಬ ನಾಯಕರಿಗೆ ಹೇಳಬಲ್ಲೆ, ನಾನು ಎಲ್ಲಿರ್ತೀನಿ ಅಲ್ಲಿ ನಿಯತ್ತಾಗಿರ್ತೀನಿ. 42 ವರ್ಷಕ್ಕೆ ಈ ಸಾಮ್ರಾಜ್ಯ ನಾನು ಕಟ್ಬೇಕಾದ್ರೆ ನನ್ನ ನಿಯತ್ತು ಎಲ್ಲಿರ್ತೀನೋ ಅಲ್ಲಿ ನಿಯತ್ತಾಗಿರ್ತೀನಿ. ನಾನು ಇರಲ್ವಾ ಆ ಸವಾಸನ ಬೇಡ ನನಗೆ, ಈ ರಾಜಕೀಯ ಬೇಡ, ಸವಾಸನ ಬೇಡ. ನನ್ನ ದಾರಿನೇ. ನಾನು ಎಲ್ಲ ಮಾತು ಕೊಡ್ತೀನಿ, ನನ್ನ ಮಾತು ನಡ್ಕೊಂತೀನಿ. ಇದುವರೆಗೂ ತಾಲೂಕಲ್ಲಿ ಕೊಟ್ಟಿರ್ತಕ್ಕಂಥ ಮಾತು ನನ್ ತಪ್ಪಿಲ್ಲ. ತಪ್ಪಿದ ದಿವಸ ಮುಳುವಾಗ ನಾನು ಇರಲ್ಲ. ಇದು ನನ್ನ ತಂದೆ ತಾಯಿ ಹೇಳ್ಕೊಂಡಿರ್ತಕ್ಕಂಥ ವಿದ್ಯೆ ನನಗೆ ಇದು. ನನ್ನ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ವಿದ್ಯೆ. ಬಹುಶಃ ನಾನು ಹುಟ್ಟಿರ್ತಕ್ಕಂಥ ಕೆಳಜಾತಿಯಲ್ಲಿ ಹುಟ್ಟಿರ್ಬೋದು, ವ್ಯಕ್ತಿತ್ವದಲ್ಲಿ, ನನ್ನ ಕ್ಯಾರೆಕ್ಟರ್ ಅಲ್ಲಿ ಯಾವತ್ತು ನನ್ ಕಡಿಮೆ ಇಲ್ಲ. ಇವತ್ತೊಂದು ಮಾತು, ನಾಳೆ ಹೊತ್ತು ಮಾತು, ಬೆಳಗ್ಗೆ ಹೊತ್ತು ಮಾತು, ಸಾಯಂಕಾಲ ಒಂದು ಮಾತು ನನ್ನ ಲೈಫ್ ಅಲ್ಲಿ ನನ್ಗೆ ಬಂದಿಲ್ಲ, ನನ್ಗೆ ಬರೋದು ಇಲ್ಲ. ನನ್ಗೆ ಕೊಟ್ಟಿದ್ದ ಮಾತನ್ನ ಯಾವತ್ತೂ ಉಳಿಸ್ಕೊಂತೀನಿ. ನಾನು ಹೇಳಿದ್ರೆ ನಾನೆಲ್ಲಾ ನಾಯಕರಿಗೆ ಹೇಳಿದೆ, ರಘುಪತ್ ರೆಡ್ಡಿ ಅವ್ರನ್ನ ನಾನು ಗೆಲ್ಸ್ಕೊಂಡ್ ಬರ್ಬೇಕು, ಯಾಕಂದ್ರೆ ಅದ್ ನನ್ ಕೈ ಹಿಡಿದವನೆ ಅಂತ. ಇವತ್ತು ನಾನು ಗೆಲ್ಸ್ಕೊಂಡ್ಬಂದು ಮುಂದೆ ಇಟ್ಟಿದ್ದೀನಿ. ಇವತ್ತು ನಾನು ಹೇಳ್ತಾ ಇದ್ದೇನೆ, ಕಾಡೇಪಲ್ಲಿ ನಾಗರಾಜ್ ಸರ್ ಇರ್ಬೋದು, ಬಿ ಶಾಮೇಗೌಡರು ಇರ್ಬೋದು, ಇಡೀ ನನ್ನ ತಾಲೂಕ್ನ ಪರಿಚಯ ಮಾಡ್ಕೊಟ್ಟವ್ರೆ. ಇವತ್ತು ನಾನು ನಿಮ್ ಮುಂದೆ ಹೇಳ್ತಾ ಇದ್ದೀನಿ, ಇವನ್ನ ಗೆಲ್ಸ್ಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ದಾಗಿರ್ತದೆ. ದಯವಿಟ್ಟು ಇದನ್ನ ಎಲ್ಲಾ ನಾಯಕರು ಇದನ್ನ ಸ್ವೀಕಾರ ಮಾಡ್ಬೇಕಂತ ಹೇಳ್ತಾ, ನಾನು ಯಾರನ್ನೂ ತಾಲೂಕಲ್ಲ ಟೀಕೆ ಮಾಡಕ್ ಬಂದಿಲ್ಲ. ಇಲ್ಲ ನಾನು ಯಾರೋ ಇನ್ನೊಬ್ಬರನ್ನ ಎತ್ತಿ ಮೆಚ್ಚಿಕೊಟ್ಟು ಅವ್ರನ್ನ ಬಹುಮಾನ ತಗೊಳಕಂತ ನಾನು ಬಂದಿಲ್ಲ. ನನ್ನ ಕೆಲಸ ನಾನು ಮಾಡಕ್ ಬಂದಿದ್ದೀನಿ. ನನ್ನ ಕೆಲಸ ಮಾಡಕ್ ನಾನು ಬಿಡಿ. ಇವತ್ತು ಹೆಂಗಿದೆ ಅಂತಂದ್ರೆ, ಇಡೀ ಎಷ್ಟೇ ದುಡ್ಡು ಹಂಚಿಕೆ ಆದ್ರೂ ಕೂಡ ಮುಳಬಾಗಲ್ ತಾಲೂಕಿಗೆ ಎಷ್ಟು ಅನ್ಯಾಯ ಆಗ್ತಿದೆ ಅಂತಂದ್ರೆ, ಅದು ಇವತ್ತಲ್ಲ 25ನೇ ತಾರೀಕು ಆದ್ಮೇಲೆ ಎಣ್ಣೆ ಆಗ್ತಿದೆ. ನೆನ್ನೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ, ಮಾಧ್ಯಮ ಮಿತ್ರಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ನೆನ್ನೆ ಪ್ರಗತಿ ಪಥ ಇದು ಇವ್ರು ಅನ್ಕೊಂಡ್ಬಿಟ್ಟವ್ರಿ 80% ದುಡ್ಡು ಕೇಂದ್ರದ ಅಮೌಂಟ್. ಪ್ರಗತಿ ಪಥಕ್ಕೆ ಅಮೌಂಟ್ ಬರೋದು, PMGSY ಬಂದು ಅಮೌಂಟ್ ಬರೋದು 80% ಬಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್, 20% ಬಂದು ಸ್ಟೇಟ್ ಗೌರ್ಮೆಂಟ್ ಹಾಕ್ಬೇಕು. ಇದು ಕಾನೂನು ಹಂಗೆ ಇರೋದು. ಇವ್ರು ಏನ್ ಮಾಡಿದ್ದಾರೆ, ಮುಳಬಾಗಲ್ 22 ಕಿಲೋ 16 ಕೋಟಿ ಕೊಟ್ಟಿದ್ದಾರೆ. ಬರೀ 16 ಕೋಟಿ ನೆನ್ನೆ ಕೊಟ್ಟವ್ರು. ಬಂಗಾರಪೇಟೆಗೆ 30 ಕೋಟಿ, ಸರಿ 21 ಕೋಟಿ. ಕೋಲಾರಿಗೆ 21 ಕೋಟಿ, ಅದು 22. KGFಗೆ
22 ಕೋಟಿ, ಮಾಲೂರ್ಗೆ 22 ಕೋಟಿ, ನನಗೆ ಮಾತ್ರ 16 ಕೋಟಿ. ಇವ್ರು ಮಾಡೋ ಅಲ್ಕಾ ಕೆಲಸ ಇದು. ಇವತ್ತು ನಾನು ಪ್ರಜಾಪ್ರಭುತ್ವ ಶಾಸಕನಾಗಿದ್ದೀನಿ, ಪ್ರಜಾಪ್ರಭುತ್ವ ಗೆದ್ದಿದ್ದೀನಿ, ನನಗೂ 2,20,000 ಜನ ಇದ್ದಾರೆ. ನಾನು ರೋಡ್ ಉದ್ಧಾರ ಮಾಡ್ಬೇಕು, ಜನ ನೀರ್ ಕೊಡ್ಬೇಕು. ಜನ ಏನ್ ಕೇಳ್ತಾರೆ? ರೋಡ್ ಕೇಳ್ತಾರೆ, ಕುಡಿದ್ ನೀರ್ ಕೇಳ್ತಾರೆ, ಕರೆಂಟ್ ಕೇಳ್ತಾರೆ. ನಾನು ಕೂಡ ಬೇರೆಯವ್ರ ತರ ಶಾಸಕನಾಗಿದ್ದಿ, ಆದ್ರೆ ಸ್ಟೇಟ್ ಗೌರ್ಮೆಂಟ್ ₹1 ಅಮೌಂಟ್ ಕೊಟ್ಟಿದೆ, ಸೆಂಟ್ರಲ್ ಗೌರ್ಮೆಂಟ್ ಅಮೌಂಟ್. ಇದರಲ್ಲೂ ಕೂಡ ಅನ್ಯಾಯ ಮಾಡ್ತಾರೆ. ಪ್ರತಿ ವಿಚಾರದಲ್ಲೂ ಕೂಡ ಮುಳುಬಾಗಲ ಬಗ್ಗೆ ಈ ಸರ್ಕಾರ ಅನ್ಯಾಯ ಈ ಜನಕ್ಕೆ ಇಲ್ಲಿ ಬಿಲಿಯಲ್ಲ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕೆಲವು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಏನಂದ್ರೆ ಎಷ್ಟು ಅನ್ಯಾಯ ಮಾಡ್ತಾರಂತ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಕೆಲವರು ಮುಳುಬಾಗಲ ಬಗ್ಗೆ ಏನೋ ಮುಳುಬಾಗ್ಲು ಇವರೇ ಉರ್ಸಿ ಎತ್ತು ಒದ್ಬಂದಂಗೆ ಮಾತಾಡ್ತಾರೆ. ಏನೇ ಅಭಿವೃದ್ಧಿ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡ್ಬೇಕು. ನಾನು ಅಭಿವೃದ್ಧಿ ಮಾಡಕ್ ಬಂದಿ ಹೊರತು ರಾಜಕೀಯ ಮಾಡಕ್ ನಾನು ಬಂದಿಲ್ಲ. ಸೊ ಅದರಿಂದ ದಯವಿಟ್ಟು ಈ ತರ ಇವತ್ತು ಇನ್ನೊಂದು ಬೇಡಿಕೆ ಇಟ್ಟಿದ್ದೀನಿ, ಆಲ್ಮೋಸ್ಟ್ ಹಂತಕ್ಕೆ ಬಂದಿದೆ. 220 kV ಸ್ಟೇಷನ್ ನನ್ನ ಮುಳಬಾಗ ತಾಲೂಕು ಕರೆಂಟ್ ಜಾಸ್ತಿ ಆಗ್ತಿ ಅಂತ ಸೆಷನ್ ಮಾತಾಡಿ ಜಮೀನ್ ಕೊಟ್ಟು ಅಪ್ರೂವಲ್ ಆಗಿ 150-150 ಕೋಟಿ ಅಪ್ರೂವಲ್ ಆಗಿ ಬಂದಿದೆ. ಈ ಕೆಲವೇ ದಿವಸದಲ್ಲಿ ಕೂಡ ಅದು ಅಪ್ರೂವಲ್ ಕೈಗೆ ಬರ್ತದೆ. ಇಡೀ ಮುಳಬಾಗಲ ತಾಲೂಕಿಗೆ 220 kV ಸ್ಟೇಷನ್ ತರಲಿಕ್ಕೆ ರೈತರು ಏನು ಕರೆಂಟ್ ಬಗ್ಗೆ ಇವತ್ತು ಒದ್ದಾಡ್ತಾವ್ರೆ, ಅದ್ರ ಬಗ್ಗೆ ನಾನು ಧ್ವನಿ ಎತ್ತಿದ್ದೀನಿ. ನಿಮ್ಗೆ ಗೊತ್ತಿರ್ಲಿ, ಸಾಕಷ್ಟು ಜನ ಮುಳಬಾಗಲ ಇವತ್ತು ಯುವಕರು IPL ದಂಧೆ ಆಡೋಗ್ತಾರೆ. ಇದ್ರ ಬಗ್ಗೆ ಸೆಷನ್ ಧ್ವನಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿಯಾಗಿ ಇವತ್ತು ನಾನು ಮಾಡಿದ್ದೀನಿ. ಇವತ್ತು ಮೆಡಿಕಲ್ ಸ್ಟೋರ್ ನಲ್ಲಿ ದಂಧೆ ಆಗ್ತಾ ಇತ್ತು, ಔಷಧಿ ಬದಲು ಡ್ರಗ್ಸ್ ಮಾಡ್ತಾ ಇದ್ರು, ಬೇರೆ ಬೇರೆ ಮಾಡ್ತಾ ಇದ್ರು. ಅದಕ್ಕೆ ಕಡಿವಾಣ ಎಲ್ಲ ರೀತಿ ಮಾಡಿದ್ವಿ. ಇವತ್ತು ಪೋಡಿ ಮುಕ್ತ ಮುಳಬಾಗಲ್ಲ, ಇವತ್ತು ಪೋಡಿ ಮುಕ್ತ ಮುಳಬಾಗಲ್ಲ ಏನಿದೆ, ಇವತ್ತು ಪೋಡಿ ತೆಗಿಬೇಕು, ಇವತ್ತು P ನಂಬರ್ ತೆಗಿಬೇಕಂತ ಅದನ್ನ ಗಲಾಟೆ ಮಾಡಿ ಧರಣಿ ಕೂತ್ಕೊಂಡು ಈ ಸೆಷನ್ ಮಾತಾಡಿದಕ್ಕೆ ಮುಳಬಾಗಲ ತಾಲೂಕಿಂದ ಪೋಡಿ ಮುಕ್ತ ಮುಳಬಾಗಲ್ ಸ್ಟಾರ್ಟ್ ಆಗಿದೆ. ನಿಮ್ಗೆ ಗೊತ್ತಿಲ್ಲ, ತರಂತ ಕಾಲದಿಂದನೂ ಜೋಡಿ ಮುಕ್ತ ಗ್ರಾಮ ಯಾರು ಕೈ ಹಾಕಿರ್ಲಿಲ್ಲ. ಇವತ್ತು ಸುಮಾರು ಭಕ್ತಿಯಿಂದ ಜೋಡಿ ಮುಕ್ತ ಗ್ರಾಮಗಳಿತ್ತು. ಇವತ್ತು ಸವಾಲಕ್ಕೆ ಹೋಗಿ ಕೃಷ್ಣ ಬೈರೇಗೌಡನ ಸವಾಲಕ್ಕೆ ಹೋಗಿ ಚರ್ಚೆಗೆ ಬಾ ಅಂತ ಹೇಳ್ಬಿಟ್ಟು ಜೋಡಿ ಮುಕ್ತ ಮುಳಬಾಗಲ್ ಮಾಡಂದ್ಬಿಟ್ಟು ಅದು ಸ್ಟಾರ್ಟ್ ಆಗಿ ಜೋಡಿ ಮುಕ್ತ ಸ್ಟಾರ್ಟ್ ಆಗಿದೆ. ಇವತ್ತು ಮುಳಬಾಗಲ ತಾಲೂಕದ ಎಲ್ಲ ಒಂದು ಅಭಿವೃದ್ಧಿ ಕೂಡ ನನ್ನ ಒಂದು ಏನು ದೊಡ್ಡವರು ಕಸ್ಕಿರ್ತಕ್ಕಂಥ ವಿದ್ಯೆಯನ್ನ ದಾರಿನ ಫಾಲೋ ಮಾಡಿ ನನ್ನ ಹಕ್ಕನ್ನು ನನಗೆ ಕೊಡಿ, ನಿಮ್ ಮನೆ ಭಾಗ ನನ್ ಬಂದಿಲ್ಲ, ನನ್ನ ಹಕ್ಕನ್ನು ನನಗೆ ಕೊಡಿ, ನನ್ನ ಮುಳಬಾಗಲ ತಾಲೂಕು ಬರ್ತಕ್ಕಂಥ ಪಾಲನ್ನು ನನಗೆ ಕೊಡಿ ಅಂತ ಕಿತ್ತಾಡಿ ತರ್ತಾ ಇದೀನಿ. ಅದೇ ತರ ಅಲ್ಲಾ ಬುಕ್ಕ ಡಬ್ಬಲ್ ರಾಮ ಆಗ್ಬಿಟ್ಟಿದ್ರೆ ನಾನು, ಯಾರಾದ್ರೂ ಬೇರೆ ಅಗ್ಪೇಟ್ ಮಚ್ಚ ಆಗ್ಬಿಟ್ಟಿದ್ರೆ, ಬೇರೆಯವ್ರ ತರ ಅಗ್ಪೇಟ್ ಮಚ್ಚ ಆಗ್ಬಿಟ್ಟಿದ್ರೆ ಇವತ್ತು ಒಂದು ಬುಡುಗಾಸು ಕೂಡ ಮುಳಬಾಗಲ ತಾಲೂಕೆ ತರಲ್ಲ. ಇವತ್ತು ಯಾವ್ದೇ ಡಿಪಾರ್ಟ್ಮೆಂಟ್ ಹೋದ್ರೆ ಅವ್ರ ಒಂದು ಪ್ರಶ್ನೆ ಆಗ್ತಾವ, ಇವನ್ ಸವಾಸ ಬೇಡ, ಅವ್ನ ನಡೀತಾನ ಚರ್ಚೆಗೆ ಅಂತ. ಸೊ ಅದರಿಂದ ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಯಿಂದ ಇವತ್ತು ಮುಳಬಾಗಲ ತಾಲೂಕಿನ ಒಂದು ಹಂತಕ್ಕೆ ತಗೊಂಡೋಗಿದ್ದೀನಿ. ನನ್ನ ಕೈ ಮುಗಿದು ಕೇಳ್ಕೊಂತೀನಿ, ನೀವು ತಲೆ ತೆಗಿಸ್ಕಂತ ಕೆಲಸ ಈ ಶಾಸಕರು ಯಾವತ್ತು ನಾನು ಮಾಡೋದಿಲ್ಲ. ಅಂತ ಸ್ಪೀಚ್ಗಳಾಗ್ಲಿ ಅಂತ ಹೇಳಿಕೆಗಳಾಗ್ಲಿ ಯಾರು ನನಗೆ ಕೊಡೋದಿಲ್ಲ. ಅವತ್ತು ನಾನ್ ನಿಮಗೆ ತಲೆ ತೋರಿಸೋದಿಲ್ಲ ಅಂತ ಹೇಳ್ತಾ ಇವತ್ತು ಅವಕಾಶ ಕೊಟ್ಟಿದ್ದಕ್ಕೆ ಆದಷ್ಟು ಬೇಗ ಕಾಂಟ್ರಾಕ್ಟರ್ ಆದಷ್ಟು ಬೇಗ ನಾಳೆಯಿಂದನೇ ವರ್ಕ್ ಸ್ಟಾರ್ಟ್ ಮಾಡಿ ಕೇವಲ 6 ಮಂತ್ ಅಲ್ಲಿ ಇದು ಉದ್ಘಾಟನೆಗೆ ರೆಡಿ ಆಗ್ಬೇಕು. ಓಕೆ, ಇಲ್ಲಿ ಏನ್ ಮನವಿ ಕೊಟ್ಟಿರ್ತಕ್ಕಂಥ ರೈತರು ನಾನು ಮಾತಾಡ್ತೀನಿ, ದಾರಿ ವ್ಯವಸ್ಥೆ ನಾನು ಅದು ಮಾಡ್ತೀನಿ. ನಾಳೆಯಿಂದ ಕ್ಲೀನ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಡಿ. ಯಾಕಂದ್ರೆ ಅಮೌಂಟ್ ಬಂದು ತುಂಬಾ ದಿವಸ ಆಗಿದೆ. ಕ್ಲೀನ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಕೊಡಿ. ನಿಮ್ಗೆ ದಾರಿ ಬೇಕಾದ್ರೆ ತಹಸೀಲ್ದಾರ್ ಹತ್ರ ಮಾತಾಡಿ ಎಲ್ಲ ವ್ಯವಸ್ಥೆನ ಮಾಡ್ಕೊಡ್ತೀನಿ. ದಯವಿಟ್ಟು ಅಡ್ಡ ಅಡಚಣೆಗೆ ಯಾರು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾಳೆಯಿಂದ ನಂಗೆ ಕ್ಲೀನ್ ಆಗ್ಬೇಕು. ದಯವಿಟ್ಟು ಎಲ್ಲಿದ್ದಾರೆ, ನಾಳೆಯಿಂದ ಕ್ಲೀನ್ ಆಗ್ಬೇಕು. ಬೆಳಗ್ಗೆನ ಕ್ಲೀನ್ ಆಗಿ ನಾಳಿದ್ದ ಅವ್ನಿಗೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಕೊಡ್ಬೇಕು. ನಾಳಿದ್ದಿಂದ ಕನ್ನಡ ಸ್ಟಾರ್ಟ್ ಆಗ್ಬೇಕು. ಓಕೆ, ಲೇಟ್ ಮಾಡಕ್ ಹೋಗಿ ಲೇಟ್ ಆಗ್ಬಿಟ್ಟಿದೆ. ನಾನು ಶಾಲಿನಿಯವರು ಮಾತಾಡಿ ಈಗಾಗಲೇ ನಾನು ಮಾತಾಡಿ NOC ಕೊಡಿಸ್ತೀನಿ, ಅವ್ರ ಕಡೆ ಇದ್ ಮಾಡಿಸ್ತೀನಿ. ಆದಷ್ಟು ಬೇಗ ಕ್ಲೀನ್ ಮಾಡಿ ಅವ್ರ ವ್ಯವಸ್ಥೆ ಮಾಡ್ಬೇಕು. ಆಗ್ಬೋದಾ? ಸಾಕಷ್ಟು ಇನ್ನೂ ಒಂದು 4-5 ಬಿಲ್ಡಿಂಗ್ ಜಗದೀಶ್ ಗೊಲ್ಲಳ್ಳಿ ಕೊಡ್ತೀನಿ. ಸಾಕಷ್ಟು ಊರ್ಗಳಿಗೆ ಒಂದು 4 ಅಂಬೇಡ್ಕರ್ ಭವನ ಬಂದಿದೆ, ಅದನ್ನು ವ್ಯವಸ್ಥೆ ಮಾಡ್ಕೊಡ್ತೀನಿ 4 ಹಳ್ಳಿಗೆ. ಸೊ ಆದಷ್ಟು ಬೇಗ ಇದನ್ನ ಮುಂದುವರಿಸತಕ್ಕಂಥ ಕಾರ್ಯಕ್ರಮನ ನೀವು ಮಾಡ್ಬೇಕು. ಒಂದು ಅಂಗನವಾಡಿ ಕಟ್ಟಡ ಅದೊಂದು 16 ಲಕ್ಷ ರೂಪಾಯಿ ಕೊಡ್ತೀನಿ. ಅಂಗನವಾಡಿ ಕಟ್ಟಡ ಕಟ್ಲಿಕ್ಕೆ 16 ಲಕ್ಷ ಕೊಡ್ತೀನಿ, ಅದನ್ನ ಹತ್ರ ಇದೆ, ಅದು ಕೊಡ್ತೀನಿ. RI ಆಫೀಸ್ ಕಟ್ಲಿಕ್ಕೆ ದಾರಿ ಒಳ್ಳೆ ಮಾಡ್ಕೊಡಿ. RI ಆಫೀಸ್ ಇಲ್ಲೇ ಮಾಡ್ಕೊಳ್ಳಿ. ಅದಕ್ಕೆ ದಾರಿ 2 ಎಕರೆನ ಮಿಸ್ ಮಾಡ್ಕೊಂಡು RI ಆಫೀಸು ಅಂಡ್ ವಿಲೇಜ್ ಅಕೌಂಟೆಂಟ್ ಅಂಡ್ ಪಶುಗೋಪನೆ ಅಂಡ್ ಇದು ಏನು ಅಂಗನವಾಡಿ ಇಷ್ಟು ಜಾಗದ ವ್ಯವಸ್ಥೆ. ಅದನ್ನ AVG ರಸ್ತೆ ನಾನೇ ಅದನ್ನ ನಿಮ್ಮ ಹತ್ರ ಮಾತಾಡ್ಬೇಕು. ಅದಕ್ಕೆ ಪೂಜೆಗೆ ಬರ್ತೀನಿ. ಒಂದು 15 ಈ ಎಲೆಕ್ಷನ್ ಆದ್ಮೇಲೆ ಎಲ್ಲ ವರ್ಕ್ ಸ್ಟಾರ್ಟ್ ಮಾಡ್ಕೊತೀನಿ. ಓಕೆ, AVG ಅದು ವರ್ಕ್ ಪಶುಗೋಪನೆ ಸ್ಟಾರ್ಟ್ ಆಗಿದೆಯಲ್ಲ, ಅದಕ್ಕೆ ಟೆಂಡರ್ ಕ್ಯಾನ್ಸಲ್ ಮಾಡಿದೀನಿ. ಆ ಟೆಂಡರ್ NOC ಕರೆದು ನಾನೇ ಇದ್ ಮಾಡ್ಕೊಂಡು ಅದನ್ನ ಟೆಂಡರ್ ಸ್ಟಾರ್ಟ್ ಮಾಡ್ಕೊಡ್ತೀನಿ. ಎಲೆಕ್ಷನ್ ಆದ್ಮೇಲೆ ಮತ್ತೊಮ್ಮೆ ಬಂದು ಪೂಜೆ ಮಾಡ್ಕೊಡ್ತೀನಿ. ಆಗ್ಬೋದಾ? ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ತಾಲೂಕಿನ ಎಲ್ಲಾ ನಾಯಕರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನಾನು ಎಲ್ಲಾ ಲೀಡರ್ ಕರೆದು ಮಾತಾಡ್ಬೇಕಂತಿದೆ. ಇವತ್ತೇ ಕೆಲಸ ಮುಗ್ದೋಗ್ಬಿಡ್ತು. ಅದಕ್ಕೆ ಜಗದೀಶ್ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಸೊ ಅವಕಾಶ ಕೊಟ್ಟಿದ್ದಕ್ಕೆ ಒಂದ್ಸಲ ಮಾತು ಮುಗಿಸ್ತೀನಿ.